ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ. ಬೆಂಡೆಕಾಯಿನ ಬರೀನೇ ಬಾಣಲಿಲಿ ಹುರ್ಕೋಬೇಕು ನೀಟಾಗಿ. ಅರ್ಧ kg ಬೆಂಡೆಕಾಯಿ ತಗೊಂಡಿದ್ದೀನಿ ನಾನು. ನೀಟಾಗಿ ಹುರ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಹುರ್ಕೊಂಡು ಚೆನ್ನಾಗಿ ಹುರಿಬೇಕು. ಎಲ್ಲ ಹುರಿದು ಲೋಳಿ ಅಂಶ ಎಲ್ಲ ಹೋಯ್ತೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಬಾಣಲಿ ಸುರ್ಕೋಬೇಕು. ಅದೇ ಬಾಣಲಿ ತೊಳೆದ್ಬಿಟ್ಟು ಮಡಗಿವನಿ ಕಾದಿರೋದಕ್ಕೆ ಎಣ್ಣೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದಿರೋದಕ್ಕೆ ಸಾಸಿವೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಶುಂಠಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿವ್ನು, ಒಂದು ಕಡ್ಡಿ ಕರಿಬೇವು ಎಲ್ಲ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬಿಟ್ಟು ಈರುಳ್ಳಿ 2 ಈರುಳ್ಳಿ ಕುಯ್ದು ಮಡಿಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡು ಕಂದು ಬಣ್ಣ ಬತ್ತೆ, ಅದು ಕಲರ್ ಚೇಂಜ್ ಐತೆ ಬೇಯ್ತೆ. 2 ಟೊಮೊಟೊ ದಪ್ಪ ಸೈಜುದು. ಅರ್ಧ ಕಾಯಿ ಬೆಂಡೆಕಾಯಿ ಗೊಜ್ಜಿಗೆ ನಾನು ಐಟಮ್ಸ್ ಹಾಕ್ತಾಯಿರೋದು ಎಲ್ಲನ. ನೀವು ಅರ್ಧ kg ಬೆಂಡೆಕಾಯಿ ಗೊಜ್ಜಿಗೆ ಹಾಕನೆ ಕರೆಕ್ಟಾಗಿ ಬರುತ್ತೆ ನಾನು ಹಾಕಿರೋ ಐಟಮ್ಸು. ಅದು ಹುರಿದು ಮೆತ್ತಗಾದ್ಮೇಲೆ ಟೊಮೊಟೊ ಬೆಂಡೆಕಾಯಿ ಹಾಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ. ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಇಲ್ಲ ತಳ ಹತ್ಕರುತ್ತೆ ಅಲ್ಲಲ್ಲೇ ಫ್ರೈ ಮಾಡ್ಕೊತಾ ಇರಬೇಕು. ಗರಂ ಮಸಾಲ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊತಾರೆ, ತಳ ಹತ್ತಲ್ಲ. ಅದೈತೆ ಸ್ವಲ್ಪ ಹುಣಸೆ ಹುಳಿ ಬಿಡಬೇಕು. ಹುಣಸೆ ಹುಳಿ ಜೊತೆಗೆ ಸ್ವಲ್ಪ ತೆಳ್ಳೆ ಬೇಕು ಅಂದರೆ ನೀರು ಹಾಕ್ಕೋಬೋದು. ನಾನು ಇವಾಗೆ ಸ್ವಲ್ಪ ನೀರಿನ ಅಂಶದಂಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಬಿಟ್ಟು 10 ನಿಮಿಷ ಆದಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದೊಂದು 5 ನಿಮಿಷ ಮಿಕ್ಸ್ ಆಗಿರೋದು ಬೆಂದೈತೆ. ಎಲ್ಲ 5 ನಿಮಿಷ ನೀಟಾಗಿ ಬೆಂದಿರೋದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ರೊಟ್ಟಿ, ಚಪಾತಿ, ದೋಸೆ ಯಾತ್ರ ಜೊತೆನಾದ್ರು ತಿನ್ಬೋದು. ನಾನು ರೊಟ್ಟಿ ಮಾಡ್ಕೊತಾವ್ನಿ. ನೀಟಾಗಿ ಆಗೈತೆ. ಸರ್ವ್ ಮಾಡ್ಕೊಳಕ್ಕೆ ಆಫ್ ಮಾಡ್ತದ್ದೀನಿ ಗ್ಯಾಸ್. ಆಫ್ ಮಾಡಿಬಿಟ್ಟು ಮುಚ್ಚಿ ಮಡಗಿದ್ದೀನಿ. ಆ ಕಡೆ ಕೌಲಿ ಕಾಯ್ತೈತೆ.